ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸ್ವಾಗತ. ಸೊ ಇವತ್ತಿನ ಒಂದು ಟಾಪಿಕ್ ಬಂದುಬಿಟ್ಟು ಒಂದು ಯೂಟ್ಯೂಬ್ನಲ್ಲಿ ಒಂದು QR ಕೋಡನ್ನು ಯಾವ ರೀತಿಯಾಗಿ ತೆಗಿಬೇಕಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಏನಾಗಿದೆಯಪ್ಪ ಅಂತಂದರೆ ಕೆಲವರಿಗೆ ಏನೂ ಗೊತ್ತಾಗ್ತಾ ಇಲ್ಲ ಅಂತಂದರೆ QR ಕೋಡ್ ಒಂದು ಅಪ್ಡೇಟ್ ಬಂದಿದೆ. ಸೊ ಅವ್ರೇನು ಮಾಡಿದಾರಪ್ಪ ಅಂದರೆ QR ಕೋಡನ್ನು ನಾವು ಯಾವ ರೀತಿಯಾಗಿ ಅದನ್ನು ಡೌನ್ಲೋಡ್ ಮಾಡಬೇಕಂತ ಗೊತ್ತಾಗ್ತಿಲ್ಲ. ಸೊ ಹಾಗಾದರೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸೊ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಸೊ ನಾನೇನು ಮಾಡ್ತೀನಪ್ಪ ಅಂತಂದರೆ ಒಂದು ಯೂಟ್ಯೂಬ್ ಚಾನಲನ್ನು ನಾನು ಓಪನ್ ಮಾಡ್ತೀನಿ. ಸೊ ಓಪನ್ ಮಾಡಿಬಿಟ್ಟು ಸೊ ಇಲ್ಲಿ 3 ಡಾಟ್ ಯು ಅಂತ ನಿಮ್ಮ ಒಂದು ಐಕಾನ್ ಕಾಣಿಸ್ತಾ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿದಾಗ ಏನು ಕಾಣಿಸ್ತಾ ಇದೆಯಪ್ಪ, ಇಲ್ಲಿ ಸ್ವಿಚ್ ಅಂತ ಕಾಣಿಸ್ತಾ ಇದೆ, ಗೂಗಲ್ ಅಕೌಂಟ್ ಅಂತಿದೆ. ಸೊ ಹೀಗೆ ಸ್ಲೈಡ್ ಮಾಡಿ ಆನಂತರ ಏನು ಕಾಣುತ್ತೆ ಅಂತಂದರೆ ಇಲ್ಲಿ ನೋಡಿ ಶೇರ್ ಚಾನಲ್ ಅಂತ ಇದೆ. ಸೊ ಶೇರ್ ಚಾನಲ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಮಾಡಿದಾಗ ಏನು ಕಾಣಿಸ್ತಾ ಇದೆಯಪ್ಪ, ಇಲ್ಲಿ ಕಾಪಿ ಲಿಂಕ್ ಇದೆ, ಕ್ವಿಕ್ ಶೇರ್ ಅಂತ ಇದೆ, ಸೊ QR ಕೋಡ್ ಅಂತ ಇದೆ. ಸೊ QR ಕೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಏನಪ್ಪ ಅಂತಂದರೆ ಇಲ್ಲ ನಮ್ಮ ಒಂದು ಚಾನಲ್ನ ಒಂದು QR ಕೋಡ್ ಬರುತ್ತೆ. ಸೊ ಈ QR ಕೋಡನ್ನು ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ಸೇವ್ ಟು ಕ್ಯಾಮ್ರಾ ರೋಲ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಸೊ ಇಷ್ಟೇ ವೀಕ್ಷಕರೇ, ಮತ್ತೇನಿಲ್ಲ. ಇದೊಂದು ಹೊಸ ಅಪ್ಡೇಟ್ ಬಂದಿತ್ತು, ಇದನ್ನು ನಿಮಗೆ ತಿಳಿಸ್ಬೇಕಂತ ನಾನು ಈ ವಿಡಿಯೋ ಮಾಡಿದ್ದು. ಸೊ ಈ ವಿಡಿಯೋನಾದರೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.